ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬಹುಜನ ಸಮಾಜ ಪಕ್ಷದ ಕರ್ನಾಟಕ ರಾಜ್ಯದ ಉಸ್ತುವಾರಿ ಸಂಯೋಜಕರಾದಂಥ ಎಂ ಗೋಪಿನಾಥ್ ಸರ್ ಇದ್ದಾರೆ. ಹಾಗೆ ರಾಜ್ಯಾಧ್ಯಕ್ಷರಾದಂಥ ಮಾಸನದ ಮುನಿಯಪ್ಪಜಿಯವರಿದ್ದಾರೆ. ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಆರ್ ಮುನಿಯಪ್ಪನವರಿದ್ದಾರೆ. ಹಾಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಬಿ ವಾಸು ಅವರಿದ್ದಾರೆ. ಮತ್ತೊಬ್ಬರು ಕಾರ್ಯದರ್ಶಿಗಳಾದಂಥ ವಿಷ್ಣು ಅವರಿದ್ದಾರೆ. ಹಾಗೂ ಈಗ ಕಳೆದ ಆಗಸ್ಟ್ 1ನೇ ತಾರೀಕಿಂದ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆ ನಡೆದಿದೆ ಅಂತ ನಮ್ಗೆ ಗೊತ್ತಿದೆ. ಸುಮಾರು 30-35 ವರ್ಷಗಳಿಂದ SC ಅಂದರೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಕೋಟಾದಲ್ಲಿ ತಮಗೆ ಅನ್ಯಾಯ ಆಗಿದೆ, ತಮಗೆ ಬರಬೇಕಾದ ಪಾಲು ಬಂದಿಲ್ಲ, ಬೇರೆ ಇತರ ಜಾತಿಗಳು ನಮ್ಮ ಪಾಲನ್ನು ಕೊಡದೆ ಹೆಚ್ಚು ಗಮನಿಸಿದ್ದಾರೆ, ಉದ್ಯೋಗದಲ್ಲಾಗಲಿ ಶಿಕ್ಷಣದಾಗಲಿ. ಆದ್ದರಿಂದ ನಮ್ಮ ನ್ಯಾಯ ಪಾಲನೆ ಸಿಗಬೇಕು ಅಂತೇಳಿ ಮಾದಿಗ ಸಮಾಜದವರು ಆಂಧ್ರ ತೆಲಂಗಾಣ ಅಂದರೆ ಇವತ್ತು ಇದು 2 ರಾಜ್ಯಗಳಾಗಿದೆ, ಮೊದಲು ಆಂಧ್ರ ಒಂದೇ ಇತ್ತು. ಹಾಗೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ಆಂದೋಲನವನ್ನು ಕಳೆದ 35 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. 1975ರಲ್ಲಿ ಪಂಜಾಬಲ್ಲಿ ಇದೇ ಥರ ಈಗ ಚಳುವಳಿ ಆರಂಭ ಆಗಿತ್ತು. ಅವತ್ತಿನಿಂದ ಇವತ್ತಿನ ತನಕ ಅವ್ರ ಚಳುವಳಿಗಳು ನಡೀತಾನೇ ಇದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಸದಾಶಿವ ಆಯೋಗ ನೇಮಿಸಿದ್ರು 2005ರಲ್ಲಿ. ಆಂಧ್ರದಲ್ಲಿ ರಾಮಚಂದ್ರ ರಾಜು ಆಯೋಗವನ್ನು ನೇಮಿಸಿದ್ರು. ಈ 2 ಆಯೋಗಗಳು ತಮ್ಮ ಶಿಫಾರಸುಗಳನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ವು. ರಾಜ್ಯ ಸರ್ಕಾರ ಕಳೆದ ಬೊಮ್ಮಾಯಿಯವರ ಕಾಲದಲ್ಲಿ ಇದು 2012ರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದ್ರು. ಸರ್ಕಾರಗಳ ಇದ್ರ ಬಗ್ಗೆ ಏನೂ ಕ್ರಮ ತಗೊಂಡಿರಲಿಲ್ಲ. ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಡ್ತಾ ಇದ್ರು ಪ್ರತಿ ಎಲೆಕ್ಷನ್ನಲ್ಲಿ. ಆದರೆ ಬೊಮ್ಮಾಯಿ ಸರ್ಕಾರ ಈ ಆಶ್ವಾಸನೆಯನ್ನು ಅಂದರೆ ಈ ಶಿಫಾರಸನ್ನು ನೆರವೇರಿಸ್ತೀವಿ ನಾವು ಅಂತೇಳಿ ತಗೊಂಡು ಆ ವೇಳೆಗಾಗಲೇ ಮೀಸಲಾತಿನ ಹೆಚ್ಚು ಮಾಡಬೇಕಂತ ಒಂದು ಹೋರಾಟ ನಡೆದಿದ್ದರಿಂದ 15% ಇದ್ದು 17% ಮಾಡಿ ಆ 17% ಒಳಗಡೆ ಮಾದಿಗ ಸಮಾಜಕ್ಕೆ 6%, ಮಲೆಯ ಸಮಾಜಕ್ಕೆ 5.5 ಮತ್ತು ಇತರ ಸ್ಪೃಶ್ಯ ಜಾತಿಗಳಿಗೆ ಅವರಿಗೆ 4.5 ಮತ್ತು ಇದಲ್ಲದೆ ಇತರರ ಅವ್ರಿಗೆ 1%, ಈಗ 17%ನ ಹಂಚಿ ಅವ್ರನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಅಂತ ಹೇಳಿದ್ರೆ ಈ ಮೀಸಲಾತಿಯನ್ನು SC ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ, ಅದನ್ನು ಮಾಡ್ಬೋದು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟರು. ಈ ತೀರ್ಪನ್ನು ಎಲ್ಲರೂ ಬಹುತೇಕ ಎಲ್ಲರೂ ಸ್ವಾಗತ ಮಾಡಿದ್ರು. ಕರ್ನಾಟಕದಲ್ಲಂತೂ ಇದಕ್ಕೆ ವಿರೋಧ ಅಂತೂ ಎಲ್ಲಿಂದಲೂ ಬಂದಿಲ್ಲ. ಯಾಕಂದರೆ 34-35 ವರ್ಷದಿಂದ ಹೋರಾಟ ನಡೆದಿದೆ. ಇದು ಒಂದು ಹಂತಕ್ಕೆ ತಂದು ಇದೊಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂತ ಎಲ್ಲರೂ ಬಯಸಿದ್ರು. ಹಾಗಾಗಿ ಎಲ್ಲ ಇದನ್ನ ಸ್ವಾಗತ ಮಾಡಿದ್ರು. ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಘಟಕ ಸಹಿತ ಸ್ವಾಗತ ಮಾಡಿತು. ಕಾರಣ ಏನಂದರೆ ಈ ಹೋರಾಟವನ್ನು ಒಂದು ರೀತಿಯಲ್ಲಿ ನೇತೃತ್ವ ವಹಿಸಿ ಇದನ್ನು ಮುನ್ನಡೆಸಿ ಬೆಂಬಲಿಸಿದ್ದರಲ್ಲಿ ಬಹುಜನ ಸಮಾಜ ಪಾರ್ಟಿ ಏಕೈಕ ಪಕ್ಷವಾಗಿತ್ತು. ಕಾಂಗ್ರೆಸ್ BJP ಜನತಾದಲ್ಲಿ ಇರತಕ್ಕಂಥ ನಾಯಕರು ಬಂದು ಭಾಗವಹಿಸಿದ್ರು, SC ನಾಯಕರು. ಆದರೆ ಒಂದು ಪಕ್ಷವಾಗಿ ಅವರು ಬರಲಿಲ್ಲ. ಆ ಸಮಾಜ ಮೀಸಲಾತಿಯಲ್ಲಿ ಅದನ್ನು ವರ್ಗೀಕರಣ ಮಾಡೋದನ್ನು ಅದರ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿರೋದನ್ನ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದ್ರು. ಇದು ನಾವು ಒಪ್ಕೋತೀವಿ. ಎರಡನೇದು ಕೆನೆ ಪತ್ರ ಏನಿದೆ SCಗಳಲ್ಲಿ ಅವರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದ್ರು. ಅದನ್ನು ಸಹಿತ ಒಪ್ತಕ್ಕಂಥ ವಿಚಾರ. ಒಂದು ಪೀಳಿಗೆಗೆ ಮಾತ್ರ ಮೀಸಲಾತಿ ಕೊಡಬೇಕು, ಇದನ್ನು ನಾವು ವಿರೋಧಿಸ್ತಿದ್ರು, ಅದನ್ನು ನಾವು ಒಪ್ತೀವಿ. ಹಾಗೇನೆ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಹೇಳ್ತಿದ್ರೆ ಜಾತಿ ಜನಗಣತಿ ನಡೀಬೇಕಂತ ಹೇಳಿದ್ರು. ಅದು ಮೊದಲಿಂದ ನಮ್ಮ ಡಿಮ್ಯಾಂಡ್ ಆಗಿತ್ತು, ಅದನ್ನು ನಾವು ಒಪ್ತೀವಿ. ಆದರೆ ಪ್ರಮುಖವಾದ ಅಂಶ ಏನಂತ ಹೇಳಿದ್ರೆ SCಗಳನ್ನ ವರ್ಗೀಕರಣ ಮಾಡೋದು ಇದೆಯಲ್ಲ ಅದನ್ನು ನಾನು ಬಲವಾಗಿ ವಿರೋಧಿಸ್ತೀನಿ. ವರ್ಗೀಕರಣ ಮಾಡಬಾರ್ದು. ಯಾಕಂದರೆ EV ಚೆನ್ನಯ್ಯ ಕೇಸಲ್ಲಿ ಹೇಳಿದಂಗೆ ಇವರು ಬೇರೆ ಬೇರೆ ಜಾತಿ ಆಗಿದ್ರು ಒಮ್ಮೆ ಇವ್ರನ್ನ ಶೆಡ್ಯೂಲ್ಡ್ ಕಾಸ್ಟ್ ಅಂತ ನಿರ್ಧಾರ ಮಾಡಿಬಿಟ್ರೆ ಇವರೆಲ್ಲರೂ ಒಂದು ಕ್ಲಾಸ್ ಆಗಿಬಿಡ್ತಾರೆ. ಅವಾಗ ಇವ್ರಿಗೆಲ್ಲ ರೀತಿಯಲ್ಲೂ ಸಮಾನ ಆಗ್ಬಿಡ್ತಾರೆ. ಅವರು ಆ ರಾಜ್ಯದಲ್ಲೇ ತೀರ್ಮಾನ ತಗೊಳ್ಬೇಕು. ಇದನ್ನು ರಾಜಕೀಯ ವಿಚಾರದಿಂದ 3ನೇದು ಬಂದು ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನೋದನ್ನು ಮಾಡಿದ್ದಾರೆ. ಈ ಕೆನ್ನೆ ಪದರ ಅಂತಕ್ಕಂಥ ವಿಚಾರ ಏನಪ್ಪ ಅಂದರೆ ಒಂದು ಸಾರಿ ಅವರು ಮೀಸಲಾತಿ ಕಾರಣವನ್ನು ಎಷ್ಟೇ ದೊಡ್ಡವನಾದರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ಈ ಜಾತಿ ವ್ಯವಸ್ಥೆಯಲ್ಲಿ ಅವನು ಸಾಮಾಜಿಕವಾಗಿ ಸಮ ಆಗಲ್ಲ. ಅದರಿಂದ ಅದು ಮಾಡಿರೋ ತಪ್ಪು ಅದನ್ನು ಸರ್ಕಾರ ತಿಳ್ಕೊಂಡು ಮಾಡಬೇಕು ಅನ್ನೋದು ಅಕ್ಕ ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಮ್ಮದು ಸಪೋರ್ಟ್ ಇದೆ. ಅದೇ ಥರ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಕೂಡ
ಯಾರು ನಿಜವಾದ ಫಲಾನುಭವಿಗಳು ಬಿಟ್ಟು ಬೇರೆಲ್ಲ ಸೇರಿಸ್ತಾರಂತ ಆತಂಕ ಇದೆ. ಅದಕ್ಕೆ ನನ್ನ ಸಪೋರ್ಟ್ ಇದೆ. ಆಮೇಲೆ ಏನು ಮರುಸ್ಥಿತಿ ಮಾಡಬೇಕಂತ ವಿಚಾರದಲ್ಲಿ ಎರಡಂತ ಇದೆ. ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಇಲ್ಲಿನ ಮಾದಿಗರಿಗೆ ಚಮ್ಮಾರು ಅಂತಾರೆ, ಉತ್ತರ ಭಾರತ ಪೂರ್ತಿ ಅವ್ರು ಹೆಚ್ಚು ಬೆನಿಫಿಟನ್ನು ಪಡ್ಕೊಂಡವ್ರೆ ರಿಸರ್ವೇಷನ್ ಹೆಸರಲ್ಲಿ. ದಕ್ಷಿಣ ಭಾರತದಲ್ಲಿ ಕಾರಣಾಂತರದಿಂದ ಅದಾಗಿಲ್ಲ. ಹಾಗಾಗಿ ಇರ್ತಕ್ಕಂಥವ್ರು ನಾವು ಸರಿಸಮ ನೆನೆಸ್ಕೊಳ್ಳೋಣ ಅಂತಕ್ಕಂಥ ಹೋರಾಟ ನಡ್ಕೊಂಡು ಬಂದಿರೋದ್ರಿಂದ ಈಗ 7th ಬೆಂಚ್ ಆರ್ಡರನ್ನು ಮಾಡಿದ್ದಾರೆ. ಇದಕ್ಕೆ ಎಲ್ಲ ಪಕ್ಷದವರು ಕೂಡ ಸ್ವಾಗತ ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಇದೆಯೋ ಇಲ್ಲ ತಪ್ಪು ಮಾಡಿದ್ದಾರೆ. ಅಂತ ಮಾಯಾವತಿಯವರು ಕೂಡ ಕೆಳ ಸಮುದಾಯದಿಂದ ಬಂದಂಥವ್ರು, ಅಂಬೇಡ್ಕರ್ ಕಾಂಚನ ಸಿದ್ಧಾಂತ ಬಂದಿರೋರು ಅವ್ರು ವಿರೋಧ ಮಾಡೋದು ಸರಿ ಇಲ್ಲ ಅಂತೇಳಿ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಒಂದು 20 ದಿನಕ್ಕೆ ಹಿಂದೆ. ಹಾಗಾಗಿ ಇವತ್ತು ಒಂದು ನಾವು 26-27 ನಮ್ಮ ಟೈಮ್ ಕೂಡ ಕೊಟ್ಟಿದ್ರು. ಅದು ನಾವು ಏನು ಇವತ್ತಿರ್ತಕ್ಕಂಥ ಬೊಮ್ಮಾಯಿ ಗೌರ್ಮೆಂಟ್ ಮಾಡಿದಂಥ ವರದಿ, ಕ್ಯಾಬಿನೆಟಲ್ಲಿ ಮಾಡಿದಂಥ ಸಿದ್ದರಾಮಯ್ಯ ಕಳಿಸಿದಂಥ ಸಪೋರ್ಟರು, ಅದೇ ಥರ ಬಂದು ಇದು ನಾವು ಸದಾಶಿವ ಆಯೋಗದ ವರದಿ ಎಲ್ಲವನ್ನು ಬ್ರೀಫ್ ಮಾಡೋಕ್ಕೆ ನಾವು ತಗೊಂಡೋಗಿ ಕಾಪಿ ಕಳಿಸಿದ್ವಿ. ಬಟ್ ಅದೇನೋ ಅವರು ಅದನ್ನು ಸರಿಯಾದ ರೀತಿ ಗಮನಿಸ್ತೀರ, ಒಂದು ರೀತಿ ನೆಗ್ಲೆಕ್ಟ್ ಮಾಡಿ ಸಮಯ ಕೊಟ್ಟು ನಮ್ಮನ್ನು ಕೂಡ ಮಾತಾಡ್ತೀರ. ನಾವೆಲ್ಲ ಹೋಗಿದ್ದರು ಕೂಡ 5 ಜನ ಇಂಪಾರ್ಟೆಂಟ್ ಲೀಡರ್ಸೇ. ನಾನು ಪ್ರೆಸಿಡೆಂಟು, ಇವರು 2 ರಾಜ್ಯದ ಸೌತ್ ಇಂಡಿಯಾ ಇನ್ಚಾರ್ಜ್ ಇದ್ದರು, ಇವಾಗ 2 ರಾಜ್ಯದ ಇನ್ಚಾರ್ಜ್ ಇದ್ದಾರೆ. ನಾನು ಕರ್ನಾಟಕ ಮತ್ತು ತಮಿಳುನಾಡು. ಅದೇ ಥರ ಇನ್ನೊಬ್ಬರು ಕೃಷ್ಣಮೂರ್ತಿ ಅಂತ ಅವರು ಕೋರ್ಡಿನೇಟ್ರು. ಆಮೇಲೆ ಇನ್ನೊಬ್ಬರು ಗಂಗಾಧರ ಪೊಲೀಸ್ ಸ್ಟೇಷನ್ದಲ್ಲಿ ಮಸ್ಟೇಡ್ ಆಗಿ ಬಂದಿದ್ದಾರೆ. 6 ಮಿನಿಟ್ ಅವರು ಗಮನಿಸಿಕೊಟ್ವಿ. ಅವರು ಅದನ್ನು ಕೇಳಲ್ಲ, ಟೈಮ್ ಕೊಡಲ್ಲ, ಮತ್ತು ಅದ್ರ ಬಗ್ಗೆ ಅವರು ಗಮನ ಕೊಡಲ್ಲ. ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗಲ್ಲಿ ಯಾವುದೇ ಕಾರಣದಿಂದ ವಾಂಗ್ಯ ಸ್ಥಿತಿಗೆ ನಾನು ಮಾಡೋಕ್ಕೆ ಬಿಡಲ್ಲ ಅಂತಕ್ಕಂಥ ಕಡಖಂಡಿತವಾಗಿ ಹೇಳಿದ್ದಾರೆ. ಹಾಗಾಗಿ ಅವಮಾನ ಕೂಡ ಆಗಿದೆ. ಆ ಕಾರಣದಿಂದ ನಾವು 30-35 ವರ್ಷದ ಕಾಲ ನಾವು ಯಾರ ಹತ್ರ ಕೂಡ 10 ರೂಪಾಯಿ ದುಡ್ಡಾಗಲಿ, 1 ಲೀಟರ್ ಡೀಸೆಲ್ ಆಗಲಿ ಪಡೆದಿಲ್ಲ. ನಮ್ಮ ಪಕ್ಷದ ಸಿಸ್ಟಮ್ ಹೆಂಗಿರ್ತದೆ ಅಂದರೆ ಪಕ್ಷ ನಡೆಸಬೇಕಾದ್ರೆ ನೀವೇ ನಡೆಸಬೇಕು. ಆಮೇಲೆ ನ್ಯಾಷನಲ್ ಲೆವೆಲ್ ಪಾರ್ಟಿ ನಡೆಯಬೇಕಾದ್ರೆ ನೀವೇ ಚಂದಲ್ಲ ಕಲೆಕ್ಟ್ ಮಾಡಿಬಿಡ್ಬೇಕು. ನಾವು ಕಡಿಮೆ ಒಂದು ವರ್ಷದ 50 ಲಕ್ಷ ರೂಪಾಯಿನ ನಾವು ಮೆಂಬರ್ಶಿಪ್ ಮಾಡಿಕೊಡ್ಬೇಕು. ಆಮೇಲೆ ಬರ್ತ್ಡೇ ಕೊಡಬೇಕು. ಹಾಗಾಗಿ ಎಲ್ಲ ಮಾಡಿಕೊಟ್ಟು ಕೂಡ ಇವತ್ತು ಅವರು ಮೀಸಲಾತಿಗೆ ವಿರೋಧ ಮಾಡೋದ್ರಿಂದ, ನಮಗೆ ಅವಮಾನ ಮಾಡೋದ್ರಿಂದ, ಆ ಕಾರಣದಿಂದ ಇವತ್ತಿಂದ ನಾವು ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀವಿ.